ಎಲ್ರಿಗೂ ಅಮೂಲ್ ಕನ್ನಡ ಫೇಸ್ಬುಕ್ಗೆ ಲೈವ್ ಕುಕ್ಕಿಂಗ್ಗೆ ಸ್ವಾಗತ. ನಾನು ಸವಿತಾ ಕಿರಣ್ ಬೆಂಗಳೂರಿಂದ. ಇವತ್ತು ನಾನೊಂದು ಹೆಲ್ದಿ ಮಫಿನ್ಸ್ ತೋರಿಸ್ತಾ ಇದ್ದೀನಿ, ರಾಗಿ ಆಲ್ಮಂಡ್ ಮಫಿನ್ಸ್ ಅಂತ. ಇದು ಒಂದು ಹೆಲ್ದಿ ವರ್ಷನ್. ಇದರಲ್ಲಿ ಯಾವುದೇ ವೆನಿಲಾ ಎಸೆನ್ಸ್ ಆಗಲಿ ಏನೂ ಇರೋದಿಲ್ಲ. ರಾಗಿ ಫ್ಲೋರ್ ಆ್ಯಂಡ್ ಆಲ್ಮಂಡ್ ಫ್ಲೋರ್ ನಿಮ್ಗೆ ಗೊತ್ತಿದ್ದಂಗೆ ನ್ಯೂಟ್ರಿಯೆಂಟ್ ರಿಚ್ ಸೋರ್ಸಸ್ ಇವೆರಡೂ. ಇದಕ್ಕೆ ನಾನು ಅಮೂಲ್ ಪ್ರಾಡಕ್ಟ್ಸ್ನ ಯೂಸ್ ಮಾಡ್ತಾ ಇದ್ದೀನಿ. ಇದಕ್ಕೆ ಮೇನ್ ಆಗಿ ಅಮೂಲ್ ಪ್ರಾಡಕ್ಟ್ಸ್ ಬಂದು ಅಮೂಲ್ ಮಿಲ್ಕ್ ಚಾಕ್ಲೇಟ್, ಅಮೂಲ್ ಅನ್ಸಾಲ್ಟೆಡ್ ಬಟರ್ ಹಾಗೂ ಅಮೂಲ್ ಮಿಲ್ಕ್. ಇದು ರಾಗಿ ಫ್ಲೋರ್ ಯೂಸ್ ಮಾಡ್ತಾ ಇದ್ದೀನಿ ಇವತ್ತು. ಬೇಕಂದ್ರೆ ನೀವು ಆಟಾ ಅವ್ರ ಮೈದಾನು ಯೂಸ್ ಮಾಡ್ಬೋದು, ರೀಪ್ಲೇಸ್ ಮಾಡ್ಬೋದು. ಅಮೂಲ್ ಅವರ ಆರ್ಗ್ಯಾನಿಕ್ ಆಟಾನು ಸಿಗುತ್ತೆ, ಅದಾದರೂ ಯೂಸ್ ಮಾಡ್ಬೋದು. ಇವತ್ತು ರಾಗಿ ಹಾಕೋಣ, ಒಂದು ಡಿಫ್ರೆಂಟ್ ಇರಲಿ ಅಂತಂದ್ಬಿಟ್ಟು, ಡಿಫ್ರೆಂಟ್ ವರ್ಷನ್ ಆಗಲಿ. ಈ ಮಕ್ಕಳಿಗೆ ನೀವು ಹೇಳಂಗೆ ಬೇಕಾಗಿಲ್ಲ ಇದರಲ್ಲಿ ರಾಗಿ ಇದೆ ಅಂತ, ಯಾಕಂದರೆ ಅದು ನೋಡೋಕ್ಕೆ ಒಳ್ಳೆ ಚಾಕ್ಲೇಟ್ ಮಫಿನ್ಸ್ ಇದ್ದಂಗೆ ಇರುತ್ತೆ. ತುಂಬಾ ಟೇಸ್ಟಿಯಾಗಿ ತುಂಬ ಸಾಫ್ಟಾಗಿ ಬರುತ್ತೆ. ನೀವು ನೋಡ್ತಾ ಇದ್ದೀರಾ ಅಮೂಲ್ ಕನ್ನಡ ಫೇಸ್ಬುಕ್ಕಲ್ಲಿ ಲೈವ್ ಕುಕ್ಕಿಂಗ್. ನಾನಿವತ್ತು ನಿಮಗೆ ರಾಗಿ ಆಲ್ಮಂಡ್ ಕುಕ್ಕೀಸ್ ಮಫಿನ್ಸ್ನ ತೋರಿಸ್ತಾ ಇದ್ದೀನಿ. ಈಗ ಸ್ಟಾರ್ಟ್ ಮಾಡೋಣ. ಈಗ ಬೇಸಿಕ್ ಆಗಿ ನಾನು ಅಮೂಲ್ ಪ್ರಾಡಕ್ಟ್ಸ್ನ ತೋರಿಸ್ದೆ ಇವಾಗ. ಸೊ ನೆಕ್ಸ್ಟ್ ಅದಕ್ಕೆ ಏನು ಇಂಗ್ರೀಡಿಯೆಂಟ್ಸ್ ಅಂತ ತೋರಿಸ್ತೀನಿ. ಇದಕ್ಕೆ ಯಾವಾಗಲೂ ನೀವು ಬೇಕಿಂಗ್ ಮಾಡಬೇಕಂದ್ರೆ ಎಕ್ಸಾಕ್ಟ್ ಮೆಷರ್ಮೆಂಟ್ಸ್ ನೀವು ಕರೆಕ್ಟಾಗಿ ಇಟ್ಕೋಬೇಕು. ಈ ಬೇಕಿಂಗಲ್ಲಿ ಮಾತ್ರ ಈ ಮೆಷರ್ಮೆಂಟ್ಸ್ ರಾಂಗ್ ಆಗಿಬಿಟ್ರೆ ನಿಮಗೆ ಅದು ಫೈನಲ್ ಎಂಡ್ ರಿಸಲ್ಟ್ ಬರೋದಿಲ್ಲ. ಫೈನಲ್ ಆಗಿ ನೀಟಾಗಿ ಅದು ನಾವು ಮೆಷರ್ ಮಾಡಿ ಇಟ್ಕೊಂಡ್ಬಿಟ್ರೆ ಗ್ರಾಮ್ಸ್ ಲೆಕ್ಕದಲ್ಲಿ. ಕೆಲವೊಂದು ರೆಸಿಪೀಸ್ ಟೇಬಲ್ ಸ್ಪೂನ್ಸಲ್ಲಿ ತೋರಿಸ್ತಾರೆ, ನಾನು ಇವತ್ತು ಗ್ರಾಮ್ಸ್ ಲೆಕ್ಕದಲ್ಲಿ ತೋರಿಸ್ತಾ ಇದ್ದೀನಿ. ಇದಕ್ಕೆ ಮೇನ್ಲಿ ಬೇಕಾಗಿರೋದು 60 ಗ್ರಾಮ್ಸ್ ರಾಗಿ ಫ್ಲೋರ್ ತೊಗೊಂಡಿದ್ದೀನಿ, 60 ಗ್ರಾಮ್ಸ್ ಅಮೂಲ್ ಶುಗರ್, ಇದು ಆರ್ಗ್ಯಾನಿಕ್ ಶುಗರ್, ಅನ್ಪಾಲಿಶ್ ಶುಗರ್ ಬರುತ್ತೆ ಇದು 15 ಗ್ರಾಮ್ಸ್ ಆಲ್ಮಂಡ್ ಪೌಡರ್. ನೀವು ಬಾದಾಮಿನ ಪೌಡರ್ ಮಾಡಿ ಇಟ್ಕೋಬೋದು. ಇದು 15 ಗ್ರಾಮ್ಸ್ ಕೋಕೋ ಪೌಡರ್. ಇದು 50 ml ಮಿಲ್ಕ್. ಇದು ಅಮೂಲ್ ತಾಜಾ ಮಿಲ್ಕ್. ನಾನು 50 ml ನಾನು ಇದು ಮಾಡಿ ಇಟ್ಕೊಂಡಿದ್ದೀನಿ, ಮೆಷರ್ ಮಾಡಿ ಇಟ್ಕೊಂಡಿದ್ದೀನಿ. ಒಂದು 1/8 ಟೀ ಸ್ಪೂನ್ ಅಷ್ಟು ಸಾಲ್ಟ್ ಬೇಕಾಗತ್ತೆ, 1/4 ಟೀ ಸ್ಪೂನ್ ಅಷ್ಟು ಬೇಕಿಂಗ್ ಸೋಡಾ. ಇಷ್ಟೇ ಬೇಕಾಗೋದು, ಇನ್ನೇನು ಹೆವಿ ಔಟ್ಸೈಡ್ ಪ್ರೋಸೆಸ್ಡ್ ಇಂಗ್ರೀಡಿಯೆಂಟ್ಸ್ ಏನೂ ಇಲ್ಲ ಇವತ್ತು. ಇಟ್ ಈಸ್ ಟೋಟಲಿ ಅ ಹೆಲ್ದಿ ವರ್ಷನ್ ಆಫ್ ಮಫಿನ್ಸ್. ಸೊ ಇದು ಒಂದು ಲಂಚ್ ಬಾಕ್ಸ್ ರೆಸಿಪಿ. ಮಕ್ಕಳಿಗೆ ಒಂದು ಲಂಚ್ ಬಾಕ್ಸಲ್ಲಿ ಒಂದು ಸೈಡ್ ಡಿಶ್ ಥರ ಕಳಿಸ್ಬೋದು. ವೆರಿ ಹೆಲ್ದಿ ಆ್ಯಂಡ್ ಮಕ್ಕಳು ಅಂತೂ ಗೊತ್ತೇ ಆಗಲ್ಲ ನಿಮಗೆ ರಾಗಿ ಫ್ಲೋರ್ ಅಂತ ಹೇಳ್ತೀನಲ್ಲ, ಆ ಥರ. ಸೊ ಈಗ ಸ್ಟಾರ್ಟ್ ಮಾಡೋಣ. ತುಂಬಾ ಈಸಿಯಾಗಿದೆ, ತುಂಬ ಬಿಗ್ ಪ್ರೋಸೆಸ್ ಏನಿಲ್ಲ ಇದರಲ್ಲಿ. ಒಂದು ಮಿಕ್ಸಿ ಜಾರಲ್ಲೆಲ್ಲ ಮಿಕ್ಸ್ ಮಾಡಿಕೊಂಡು ನಾವು ಬೇಕಿಂಗ್ ಇಟ್ಬಿಡ್ಬೋದು. ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನ್ ಅಷ್ಟು ಅಮೂಲ್ ಬಟರ್ ಹಾಕ್ಕೊತಾ ಇದ್ದೀನಿ. ಮೊದಲಿಗೆ ಇವಾಗ ಒಂದು ಮಿಕ್ಸಿ ಜಾರ್ಗೆ ಎಲ್ಲ ಹಾಕೊಳ್ಳೋಣ. ಸೊ ರಾಗಿ ಫ್ಲೋರ್ ತಗೋತಾ ಇದ್ದೀನಿ 60 ಗ್ರಾಮ್ಸ್. ನಾನು ಮುಂಚೆನೆ ಮೆಷರ್ ಮಾಡಿ ವೆಯ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಎಲ್ಲ ಐಟಮ್ಸು. ಸೊ ಒಂದು ಮಿಕ್ಸಿ ಜಾರಲ್ಲಿ ಎಲ್ಲ ಹಾಕೊಳ್ಳೋಣ. ಇವಾಗ ರಾಗಿ ಫ್ಲೋರ್ ಹಾಕಿದ್ದೀನಿ. ನೆಕ್ಸ್ಟ್ ಇವಾಗ 60 ಗ್ರಾಮ್ ಶುಗರ್. ನೀವು ಬೇಕಂದ್ರೆ ಜಾಗ್ರಿ ಸಹ ರೀಪ್ಲೇಸ್ ಮಾಡ್ಬೋದು. ಇದು ಆಲ್ಮಂಡ್ ಪೌಡರ್. ಪರ್ಫೆಕ್ಟ್ ಮೆಜರ್ಮೆಂಟ್ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಸೊ 15 ಗ್ರಾಮ್ಸ್ ಅಷ್ಟು ಕೋಕೋ ಪೌಡರ್. ಇದು ಸಾಲ್ಟ್, 1/8 ಟೀ ಸ್ಪೂನ್ ಸಾಲ್ಟ್. ಹಾಗೆ 1/4 ಟೀ ಸ್ಪೂನ್ ಅಷ್ಟು ಬೇಕಿಂಗ್ ಸೋಡಾ. ಸೊ ಅಷ್ಟರಲ್ಲಿ ನಾನು ಓವನ್ನ ಪ್ರೀ ಹೀಟ್ ಮಾಡ್ಕೊತೀನಿ. ಸೊ 180 ಡಿಗ್ರೀಸ್ 20 ಮಿನಿಟ್ಸ್ ಸೆಟ್ ಮಾಡಿ, 180 ಡಿಗ್ರೀಸ್ ಅಷ್ಟು 20 ಮಿನಿಟ್ಸ್ ಸೆಟ್ ಮಾಡ್ತಾ ಇದ್ದೀನಿ. ಅದನ್ನ ಪ್ರೀ ಹೀಟ್ ಮಾಡ್ಕೊಳ್ಳೋಣ ಫಸ್ಟ್. ಸೊ ಇದರಲ್ಲಿ ಇದು ಬಂದು ಓವನ್ ತರನೇ 5-in-1 ಸ್ಮೋಕ್ಲೆಸ್ ಗ್ರಿಲ್ ಅಂತ.
ನಾನು ಇವತ್ತು ಬೇಕ್ ಮಾಡ್ತಾ ಇದ್ದೀನಿ. ಸೊ ಇದು ಪ್ರೀ ಹೀಟ್ ಸ್ಟಾರ್ಟ್ ಆಗಿದೆ. ಅಷ್ಟರಲ್ಲಿ ನಾವು ಇದೆಲ್ಲ ಇಂಗ್ರೀಡಿಯೆಂಟ್ಸ್ ರೆಡಿ ಮಾಡ್ಕೊಳ್ಳೋಣ. ಇದಿಷ್ಟ ಆಯ್ತಲ್ವಾ? ಇವಾಗ ಅಮೂಲ್ ಬಟರ್ ಹಾಕೋತೀನಿ. ದಿಸ್ ಇಸ್ ಅನ್ಸಾಲ್ಟೆಡ್ ಬಟರ್. ಸೊ ಬೇಕಿಂಗ್ ಐಟಮ್ಸ್ಗೆ ಬಟರ್ ಹಾಕ್ತಾರೆ, ತುಂಬಾನೇ ಚೆನ್ನಾಗಿ ಬರುತ್ತೆ. ಇದು ಒನ್ ಟೇಬಲ್ ಸ್ಪೂನ್ ಅಷ್ಟು ಬಟರ್ ಹಾಕ್ತಾ ಇದ್ದೀನಿ. ಸೊ ನೀವು ನೋಡ್ತಾ ಇದ್ದೀರಾ ಅಮೂಲ್ ಕನ್ನಡ ಫೇಸ್ಬುಕ್ ಅಲ್ಲಿ ಲೈವ್ ಕುಕಿಂಗ್. ಇವತ್ತು ನಾನು ಸವಿತಾ ಕಿರಣ್ ರಾಗಿ ಆಲ್ಮಂಡ್ ಮಫಿನ್ಸ್ ನ ತೋರಿಸ್ತಾ ಇದ್ದೀನಿ. ಸೊ ಇದು ಎಲ್ಲ ಐಟಮ್ಸ್ ಹಾಕೊಂಡಿದ್ದೀನಿ. ಇವಾಗ ಇದಕ್ಕೆ ಮಿಲ್ಕ್ ಹಾಕ್ತಾ ಇದ್ದೀನಿ. ಸೊ ನಮ್ಮ ಓವನ್ ಅವಾಗಲೇ ಪ್ರೀ ಹೀಟ್ ಆಗ್ತಾ ಇದೆ. ಸೊ ಇದಕ್ಕೆ ಇನ್ನೊಂದು ಸ್ವಲ್ಪ ಹಾಲು ಇಡ್ಸತ್ತೆ, ಚೂರು. ಯಾಕಂದ್ರೆ ಕೆಲವು ಸಾರಿ ಒಂದು ಫ್ಲೋರ್ಸ್ ಒಂದು ಸ್ವಲ್ಪ ಜಾಸ್ತಿ ತಗೊಂಡ್ಬಿಡತ್ತೆ. ಸೊ ನಾನು ಸ್ವಲ್ಪ ಒಂದು 25 ml ಕಡಿಮೆನೆ ತಗೊಂಡಿದ್ದೆ. ಇದು ತಿಕ್ಕಾಗೆ ಇರಬೇಕು, ತಿನ್ ಮಾಡಬಾರ್ದು. ಸೊ ನಮ್ದು ಪ್ರೀ ಹೀಟು ಆಗೋಯ್ತು. ಇದು ರೆಡಿ ಮಾಡ್ಕೊಳ್ಳೋಣ. ಪ್ರೀ ಹೀಟ್ ಆಗಿದೆ ಇದು. ಅಷ್ಟರಲ್ಲಿ ಮಫಿನ್ಸ್ ಹಾಕೋಣ. ಇದಾಗಿದೆ, ತೋರಿಸ್ತೀನಿ ನಿಮ್ಗೆ ಎಷ್ಟು. ನೋಡಿ, ಇದು ಇಷ್ಟಿರ್ಬೇಕು, ತುಂಬಾ ಥಿನ್ ಆಗ್ಬಾರ್ದು. ನಾನು ಒಂದು 75 ml ಅಷ್ಟು ಇಡಿಸಿದೆ ಮಿಲ್ಕ್. ಒಂದೊಂದು ಸಾರಿ ಒಂದೊಂದು ಹಿಟ್ಟಿನ ಇದು ಅದು. ಇದನ್ನೇನ್ ಮಾಡ್ಬೇಕಂದ್ರೆ, ಈಗ ನಾನು ಮಫಿನ್ಸ್ದು ಒಂದು ಸಿಲಿಕಾನ್ ಕಪ್ಸ್ ಇದೆ, ಅದ್ರೊಳಗಡೆ ನಾನು ಒಂದು ಪೇಪರ್ ಕಪ್ಸ್ನ ಹಾಕಿಟ್ಟಿದ್ದೀನಿ. ಇದಕ್ಕೆಲ್ಲ ಹಾಕೋಣ ಈಗ. ಇದು ಮುಕ್ಕಾಲ್ ಭಾಗ ಹಾಕಿದ್ರೆ ಸಾಕು, ಯಾಕಂದ್ರೆ ರೈಸ್ ಆಗುತ್ತೆ ಇದು. ಸೊ ನೀವು ಜಾಸ್ತಿ ಹಾಕಿದ್ರೆ ಮತ್ತೆ ಅದು ಓವರ್ಫ್ಲೋ ಆಗ್ಬಿಡತ್ತೆ. ಎಲ್ಲದಕ್ಕೂ ಒಂದು 3/4 ಅಷ್ಟು ಹಾಕಿದ್ರೆ ಸಾಕು. ನಾನು ಮಫಿನ್ಸ್ ಲೇಯರ್ ಪೇಪರ್ ಕಪ್ ಅಂತ ಬರುತ್ತೆ, ಅದನ್ನ ಹಾಕಿದ್ದೀನಿ.
ನೀವು ಒಂದು ಮಫಿನ್ ಟ್ರೇ ಸಿಗತ್ತೆ, ಅದರಲ್ಲಾದ್ರೂ ಇಡ್ಬೋದು. ಸೊ ನಿಮ್ಗೆ ಪಾರ್ಟೀಸ್ ಮಾಡೋವಾಗ, ಒಂದು ಹೆಲ್ದಿ ಥೀಮ್ಸ್ ಪಾರ್ಟಿ ಮಾಡ್ತಿರ್ತೀರ, ಅವಾಗ ಇದನ್ನ ಖಂಡಿತವಾಗ್ಲೂ ನೀವು ಸರ್ವ್ ಮಾಡಕ್ ಇಡ್ಬೋದು. ಐಸ್ ಕ್ರೀಮ್ ಜೊತೆ ತಿನ್ಬೋದು. ವೇರಿಯಸ್ ವೇಸ್ ಟು ಎಂಜಾಯ್ ದಿಸ್ ಹೆಲ್ದಿ ಮಫಿನ್ಸ್. ಎಲ್ಲದಕ್ಕೂ 3/4 ಅಷ್ಟು ಹಾಕಿಟ್ಟಿದ್ದೀನಿ. ನಾನು ಮತ್ತೆ ನಿಮ್ಗೆ ಅಳತೆ ಹೇಳ್ಬಿಡ್ತೀನಿ. 60 ಗ್ರಾಮ್ಸ್ ರಾಗಿ ಫ್ಲೋರ್, 60 ಗ್ರಾಮ್ಸ್ ಶುಗರ್, 15 ಗ್ರಾಮ್ಸ್ ಆಲ್ಮಂಡ್ ಪೌಡರ್, 15 ಗ್ರಾಮ್ಸ್ ಕೋಕೋ ಪೌಡರ್, ಆಮೇಲೆ 1/8 ಸ್ಪೂನ್ ಆಫ್ ಸಾಲ್ಟ್, 1/4 ಸ್ಪೂನ್ ಆಫ್ ಬೇಕಿಂಗ್ ಸೋಡಾ. ಎಲ್ಲ ಫಿಲ್ ಮಾಡಿದ್ದೀನಿ, 3/4 ಅಷ್ಟು. ಸೊ ಇದನ್ನೆಲ್ಲ ಜೋಡಿಸಿಡೋಣ. 180 ಡಿಗ್ರೀಸ್ 20 ಮಿನಿಟ್ಸ್ ಮಾಡಿದ್ದೀನಿ. ನೀವು ಯಾವತ್ತೂ ಕೇಕ್ ಮಾಡ್ಬೇಕಾದ್ರೆ 5 ಮಿನಿಟ್ಸ್ಗೆ ಓಪನ್ ಮಾಡಿ ಎಲ್ಲ ನೋಡಬಾರ್ದು ಓವನ್ನ. ಅದೇನಾಗತ್ತೆ, ಅದು ರೈಸಿಂಗ್ ಸ್ಟೇಜ್ ಅಲ್ಲಿ ಇದ್ದಾಗ ಅದು ರೈಸ್ ಬರೋದಿಲ್ಲ ಕೇಕ್, ಅದು ಅಲ್ಲಿಗೆ ಸ್ಟಾಪ್ ಆಗ್ಬಿಡತ್ತೆ. ಸೊ ಯಾವತ್ತೂ ಇದ್ರೂ ಮಿನಿಮಮ್ 15 ಮಿನಿಟ್ಸ್ ಆದ್ಮೇಲೆ ನೀವು ಓಪನ್ ಮಾಡಿ ನೋಡ್ಬೋದು. ನಾಟ್ ಬಿಫೋರ್ ದಟ್. 5 ಮಿನಿಟ್ಸ್ಗೆ ತೆಗಿಬೇಡಿ. ನಾರ್ಮಲ್ ನೀವು ಮೈಕ್ರೋವೇವ್ ಓವನ್ ಅಲ್ಲಿ ಕನ್ವೆಕ್ಷನ್ ಮೋಡಲ್ಲಿ, ಬೇಕಿಂಗ್ ಮೋಡಲ್ಲಿ, ಕನ್ವೆಕ್ಷನ್ ಮೋಡಲ್ಲಿ ಇಡ್ಬೋದು. ಇವಾಗ ನಾನು ಇದು ಅಮೂಲ್ ಮಿಲ್ಕ್ ಚಾಕ್ಲೇಟ್ ಮೇಲ್ಗಡೆ ಒಂದ್ ಸ್ವಲ್ಪ ಗನಾಶ್ ತರ ಮಾಡ್ಕೊಳ್ಳೋಣ. ಸೊ ಅದಕ್ಕೆ ನಾನು ಅಮೂಲ್ ಮಿಲ್ಕ್ ಚಾಕ್ಲೇಟ್ನ ಕರಗಿಸ್ಕೋತಾ ಇದ್ದೇನೆ. ಸೊ ಕ್ರೀಮಿ ಅಂಡ್ ರಿಚ್ ಆಗಿರುತ್ತೆ ಅಮೂಲ್ ಚಾಕ್ಲೇಟ್. ಕೆಲವು ಪೀಸ್ ಮಾಡ್ಕೊತಾ ಇದ್ದೀನಿ ಮೇಲ್ಗಡೆ ಇಡಕ್ಕೆ. ಯಾವತ್ತಿದ್ರು ನೀವು ಲಾಸ್ಟ್ ಅಲ್ಲಿ ಗಾರ್ನಿಶ್ ಏನ್ ಮಾಡ್ತೀರಾ ಅದ್ರ ಮೇಲೆ ನಮ್ಮ ಡಿಶ್ ಇನ್ನ ಒಂದು ಅಟ್ರಾಕ್ಟಿವ್ ಬಂದ್ಬಿಡತ್ತೆ. ಕೆಲವೊಂದು ಪೀಸಸ್ ನಾನು ಗಾರ್ನಿಶ್ ಇಟ್ಕೋತಾ ಇದ್ದೀನಿ. ಬಾಕಿದೆಲ್ಲ ಸ್ವಲ್ಪ ಮೆಲ್ಟ್ ಮಾಡ್ತಾ ಇದ್ದೀನಿ ಮೇಲ್ಗಡೆ ಹಾಕಕ್ಕೆ. ಸೊ ಯಾವತ್ತಾದ್ರೂ ನೀವು ಚಾಕ್ಲೇಟ್ ಮೆಲ್ಟ್ ಮಾಡ್ಬೇಕಾದ್ರೆ ಡಬಲ್ ಬಾಯ್ಲರ್ ಸಿಸ್ಟಮ್ ಅಂತ ಹೇಳ್ತಾರೆ. ಅದು ಕೆಳಗಡೆ ಬಿಸಿ ನೀರು ಇಟ್ಕೋಬೇಕು, ಅದರಲ್ಲಿ ಒಂದು ಬೌಲ್ ಇಟ್ಕೊಂಡು ಅದರಲ್ಲಿ ಕರಗಿಸ್ಬೇಕಾಗತ್ತೆ. ಯಾವತ್ತು ಡೈರೆಕ್ಟ್ ಆಗಿ ನಾವು ಚಾಕ್ಲೇಟ್ನ ಬಾಯ್ಲ್ ಮಾಡಬಾರ್ದು. ಸೊ ಇವತ್ತು ನಾನು ಇದಕ್ಕೋಸ್ಕರನೇ ನಾನು ಬಾಯ್ಲ್ ಮಾಡ್ತಾ ಇದ್ದೀನಿ. ಸ್ವಲ್ಪ ನೀರು ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀನಿ.
ಇದಕ್ಕೆ ಏನಂದ್ರೆ ಒಂದ್ ಸ್ಪೂನ್ ಅಷ್ಟು, ಒಂದು ಹಾಫ್ ಸ್ಪೂನ್ ಅಷ್ಟು ಕೋಕೋನಟ್ ಆಯಿಲ್ ಹಾಕ್ತಾ ಇದ್ದೇನೆ. ಅದು ಒಂದ್ ಸ್ವಲ್ಪ ಥಿನ್ನಾಗಿರ್ಲಿ ಅಂತ. ಬೇರೆ ನೀರ್ ಹಾಕ್ಬಾರ್ದು, ಹಾಲು ಹಾಕ್ಬಾರ್ದು, ಇಲ್ಲಾಂದ್ರೆ ಥಿಕ್ ಆಗ್ಬಿಡತ್ತೆ. ಯಾವತ್ತು ಚಾಕ್ಲೇಟಿಗೆ ಒಂದ್ ಸ್ವಲ್ಪ ನಾವು ಆಯಿಲ್ನ ಹಾಕ್ಬೇಕಾಗುತ್ತೆ. ಎಸ್ಪೆಷಲಿ ಕೋಕೋನಟ್ ಆಯಿಲ್ ಹಾಕ್ತಾರೆ ಮೆಲ್ಟ್ ಮಾಡೋದಕ್ಕೋಸ್ಕರ. ಸೊ ಡಬಲ್ ಬಾಯ್ಲರ್ ಮೆಥಡ್ ಅಲ್ಲಿ ನಾನು ಅಮೂಲ್ ಚಾಕ್ಲೇಟ್ ನ ಕರ್ಗಿಸ್ಕೊತಾ ಇದ್ದೇನೆ. ನೀವು ನೋಡ್ತಾ ಇದ್ದೀರಾ ಅಮೂಲ್ ಕನ್ನಡ ಫೇಸ್ಬುಕ್ ಅಲ್ಲಿ ಲೈವ್ ಕುಕಿಂಗ್. ನಾನು ಇವತ್ತು ರಾಗಿ ಆಲ್ಮಂಡ್ ಮಫಿನ್ಸ್ ನ ತೋರಿಸ್ತಾ ಇದ್ದೀನಿ. ಮಫಿನ್ಸ್ ಅಂದ್ರೆ ಕಪ್ ಕೇಕ್ ಅಂತ. ಈಗ ಮಕ್ಕಳು ಫಾಸ್ಟ್ ಫುಡ್ ಜಾಯಿಂಟ್ಸ್ ಅಲ್ಲೆಲ್ಲ ಎಲ್ಲಾ ತರದ್ದು ಸಿಗತ್ತೆ ಈ ತರ. ಬಟ್ ಏನಂದ್ರೆ ಇದು ಹೆಲ್ದಿಯರ್ ವರ್ಷನ್ ಆಫ್ ಮಫಿನ್ಸ್ ಕಪ್ ಕೇಕ್ಸ್ ತೋರಿಸ್ತಾ ಇದ್ದೀನಿ ಇವತ್ತು. ನಾನು ಒಂದು ಬ್ಯಾಚ್ ಆಲ್ರೆಡಿ ಇಟ್ಟಿದ್ದೀನಿ ಬೇಕ್ ಮಾಡೋದಕ್ಕೆ. 180 ಡಿಗ್ರೀಸ್ ಅಲ್ಲಿ 15 to 20 ಮಿನಿಟ್ಸ್ ಮಾಡಬೇಕು. ನಾನು 20 ಮಿನಿಟ್ಸ್ ಸೆಟ್ ಮಾಡಿ ಇಟ್ಟಿದ್ದೀನಿ. 15 ಮಿನಿಟ್ಸ್ ಆದ್ಮೇಲೆ ಒಂದ್ಸರಿ ಚೆಕ್ ಮಾಡ್ತೀನಿ. ಆಮೇಲೆ ನಾನು ಹೇಳ್ದಂಗೆ ಯಾವತ್ತು ಬೇಕಿಂಗ್ ಅಲ್ಲಿ ಮೇನ್ ಆಗಿ ಅಳತೆಗಳು ಎಲ್ಲ ಪರ್ಫೆಕ್ಟ್ ಇರ್ಬೇಕು, ಅಳತೆ. ಆಮೇಲೆ ಬೇಕಿಂಗ್ ಪ್ರೋಸೆಸ್ ಅಲ್ಲೂ ಸಹ ಒಂದು ಅವನಲ್ಲಿ ಬೇಕ್ ಮಾಡಕ್ ಸ್ಟಾರ್ಟ್ ಮಾಡಿದ್ಮೇಲೆ ಒಂದ್ ಮಿನಿಟ್ 5 ಮಿನಿಟ್ಸ್ಗೂ ತೆಗೆದು ನೋಡಬಾರ್ದು. ಇಲ್ಲಾಂದ್ರೆ ಫೈನಲ್ ಔಟ್ಕಮ್ ಚೆನ್ನಾಗಿ ಬರಲ್ಲ. ಈ ಕೇಕ್ ಅಲ್ಲಿ ರೈಸ್ ಆಗ್ತಾ ಇರುತ್ತೆ, ಆ ರೈಸಿಂಗ್ ಟೈಮ್ ಅಲ್ಲಿ ನೀವು ಓಪನ್ ಮಾಡಿದಾಗ ಅದು ಫ್ಲಾಟ್ ಆಗ್ಬಿಡುತ್ತೆ. ದಟ್ಸ್ ವೈ ಯು ಶುಡ್ ನಾಟ್ ಓಪನ್ ಇನ್ ದ ಸ್ಟಾರ್ಟಿಂಗ್. ಫಸ್ಟ್ 5 ಮಿನಿಟ್ಸ್ ಆಗಲಿ 10 ಮಿನಿಟ್ಸ್ ಆಗಲಿ. ಸೊ 10-15 ಮಿನಿಟ್ಸ್ ಇಟ್ಟಾಗ ಆಫ್ಟರ್ 10 ಮಿನಿಟ್ಸ್ ಅಷ್ಟು ಓಪನ್ ಮಾಡಿ ನೋಡ್ಬೋದು. ನೋಡಿ, ಡಬಲ್ ಬಾಯ್ಲರ್ ಮೆಥಡ್ ಅಲ್ಲಿ ನಾನು ಮೆಲ್ಟ್ ಮಾಡ್ಕೊಂಡಿದ್ದೀನಿ ಅಮೂಲ್ ಚಾಕ್ಲೇಟ್ನ. ಸೊ ನಾನು ಆಲ್ರೆಡಿ ಒಂದು ಬ್ಯಾಚ್ ಆಫ್ ಮಫಿನ್ಸ್ ನ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಸೊ ನೈಸ್ಲಿ ರೈಸ್ಡ್. ಆಲ್ರೆಡಿ ನಾನು ಇದು ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ ಎಷ್ಟು ಸಾಫ್ಟ್ ಆಗಿದೆ, ಆಮೇಲೆ ಪರ್ಫೆಕ್ಟ್ಲಿ ಬೇಕ್ಡ್. ಸೊ ಬೇಕಾಗಿದೆ. ಒಂದು ಸ್ವಲ್ಪನೂ ನಿಮ್ಗೆ ಅದು ರಾಗಿ ಅನ್ನೋದು ಗೊತ್ತೇ ಆಗಲ್ಲ. ನೋಡಿ, ಒಂದು ಬ್ಯಾಚ್ ನಾನು ಸ್ಮಾಲ್ ಪೋರ್ಷನ್ ಮಾಡಿದ್ದೀನಿ. ತುಂಬಾ ದೊಡ್ಡದು, 1 ಬೈಟ್ ಅಲ್ಲೇ ನೀವು ಬೇಕಂದ್ರೆ ತಿನ್ಬೋದು ಆ ತರ. ಇದಕ್ಕೆ ನಾನು ಇದನ್ನ ಹೇಗೆ ಹಾಕ್ಬೇಕು ಅಂತ ತೋರಿಸ್ತೀನಿ. ಸೊ ಮೆಲ್ಟೆಡ್ ಚಾಕ್ಲೇಟ್ನ ಮೇಲ್ಗಡೆ ಜಸ್ಟ್ ಸ್ವಲ್ಪ and 1 piece of Amul chocolate. ಸೊ ಮಕ್ಕಳಿಗೆ ಸೂಪರ್ ಟೆಂಪ್ಟಿಂಗ್ ಆಗಿರುತ್ತೆ. ಇದನ್ನ ಐಸ್ ಕ್ರೀಮ್ ಜೊತೆ ತಿನ್ಬೋದು. ನಾ ಹೇಳಿದ್ನಲ್ಲ, ಪಾರ್ಟೀಸ್ ಅಲ್ಲಿ ಒಂದು ಇದರಲ್ಲಿ ಸರ್ವ್ ಮಾಡ್ಬೋದು. ಏನಂದ್ರೆ ಇದು ನಾವು ಎಷ್ಟೊಂದು ಐಟಮ್ ಇರುವಾಗ ಒಂದು ಸ್ಮಾಲ್ ಬೈಟ್ ಸೈಜ್ಡ್ ಮಾಡಿದಾಗ
ಚೆನ್ನಾಗಿ ಕಾಣಿಸುತ್ತೆ. ತಿನ್ನಕ್ಕೂ ನಮ್ಗೆ ಹೆವಿ ಅನ್ಸಲ್ಲ, ಸ್ಮಾಲ್ ಪೋರ್ಷನ್ ತಿಂದು ನಾವು ಇದಾಗ್ಬೋದು. ನಾನು ಇದು ಬೇಕ್ ಮಾಡಕ್ ಇಟ್ಟಿದ್ದೇನಲ್ಲ, ಇದು ಸಹ ಅಷ್ಟೇನೆ ಬಿಸಿ ಇರೋವಾಗ ಹಾಕ್ಬೇಡಿ. ಸ್ವಲ್ಪ ತಣ್ಣಗಾಗ್ಬೇಕು. ತಣ್ಣಗಾದ್ಮೇಲೆ ಈ ಮೆಲ್ಟ್ ಆಗಿದ್ರು ಸಹ ಯಾವತ್ತು ನೀವು ತಣ್ಣಗಾದ್ಮೇಲೆ ನೀವು ಈ ಚಾಕ್ಲೇಟ್ ನ ಹಾಕ್ಬೇಕು, ಇಲ್ಲಾಂದ್ರೆ ಇನ್ನ ಅದು ಮೆಲ್ಟ್ ಆಗ್ಬಿಡತ್ತೆ. ಜಸ್ಟ್ ಅಷ್ಟೇ ಮೇಲ್ಗಡೆ ಒಂದು ಹಾಫ್ ಸ್ಪೂನ್ ಅಷ್ಟು ಹಾಕಿ, ಜಸ್ಟ್ ಒನ್. ನಾನು ಇವತ್ತು ಅಲ್ಲಿ ಆಲ್ರೆಡಿ ಒಂದು ಬ್ಯಾಚ್ ಆಫ್ ಮಫಿನ್ಸ್ ಆಗ್ತಾ ಇದೆ ಇನ್ನ, ಸೊ ಮಾಡಿರೋದು ಮುಂಚಿದಕ್ಕೆ ನಾನು ತೋರಿಸಿದೀನಿ. ರಾಗಿ ಆಲ್ಮಂಡ್ ಮಫಿನ್ಸ್ ರೆಡಿ ಆಗಿದೆ. ಖಂಡಿತವಾಗ್ಲೂ ಟ್ರೈ ಮಾಡಿ. ಸೂಪರ್ ಹೆಲ್ದಿ ಮಫಿನ್ಸ್ನ ಟ್ರೈ ಮಾಡಬೇಕು ನೀವು ಮನೆಯಲ್ಲಿ. ಈ ಥರ ರೆಸಿಪೀಸ್ ಅಮೂಲ್ ಕನ್ನಡ ಫೇಸ್ಬುಕ್ಕಲ್ಲಿ ತೋರಿಸೋ ರೆಸಿಪೀಸ್ನ ಖಂಡಿತವಾಗ್ಲೂ ಟ್ರೈ ಮಾಡಿ. ಎಲ್ಲರೂ ಟ್ರೈಡ್ ರೆಸಿಪೀಸ್ನ ತೋರಿಸಿರ್ತಾರೆ. ಇವಾಗ ಲೈವ್ ಆಗಲಿಲ್ಲ ಅಂದರೆ ಮತ್ತೆ ನೀವು ಅಮೂಲ್ ಕನ್ನಡ ಫೇಸ್ಬುಕ್ಗೆ ಬಂದು ನೀವು ಈ ರೆಸಿಪೀಸ್ನ ಸರ್ಚ್ ಮಾಡಿ ನೋಡ್ಬೋದು. ಖಂಡಿತವಾಗ್ಲೂ ಟ್ರೈ ಮಾಡಿ. ಅಮೂಲ್ ಕನ್ನಡ ಫೇಸ್ಬುಕ್ ಅವರು ಈ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ತುಂಬ ಧನ್ಯವಾದಗಳು. ನಂದಿನಿ ಮೇಡಮ್ ಅವ್ರಿಗೂ ತುಂಬ ಥ್ಯಾಂಕ್ಸ್. ಎಷ್ಟು ಚೆನ್ನಾಗಿ ಕೋಆರ್ಡಿನೇಟ್ ಮಾಡ್ತಾರೆ, ಎಲ್ಲ ನಮ್ಗೆ ಎಷ್ಟು ಎನ್ಕರೇಜ್ ಮಾಡ್ತಾರೆ ಹೊಸ ಥರ ಮಾಡಿ ಅಂತ. ನಮಗೂ ಒಂದು ಚಾಲೆಂಜ್ ಇರುತ್ತೆ, ಇದು ಚೆನ್ನಾಗಿ ಬಂದು ತೋರ್ಸೋಕ್ಕೆ. ಒಬ್ರು ಟ್ರೈ ಮಾಡೋದಕ್ಕೆ ತುಂಬ ಖುಷಿ ಆಗುತ್ತೆ. ನಾವು ಕ್ಲೀನಾಗಿ ತೋರಿಸಿದಾಗ ನಿಮಗೂ ಈಸಿಯಾಗಿ ಟ್ರೈ ಮಾಡಿಬಿಡ್ಬೋದು. ಈ ರಾಗಿ ಮಫಿನ್ಸ್ನ ಟ್ರೈ ಮಾಡ್ತೀರಾ ಅಂದ್ಕೊಂಡಿದ್ದೀನಿ. ಥ್ಯಾಂಕ್ ಯು.